ಮಹಾರಾಷ್ಟ್ರ ಸಿಎಂ ಆಯ್ಕೆ ಬಿಕ್ಕಟ್ಟು ಹೂವೆತ್ತಿದಂತೆ ಸುಲಭವಾಗಿ ಬಗೆಹರಿದಿದೆ. ಬಿಜೆಪಿಗೆ ಸಿಎಂ ಪಟ್ಟವನ್ನು ಬಿಟ್ಟುಕೊಡೋದಕ್ಕೆ ಕೊನೆಗೂ ಶಿಂಧೆ ಒಪ್ಪಿಕೊಂಡಿದ್ದಾರೆ. ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಿಂಧೆ ನೂತನ ಮುಖ್ಯಮಂತ್ರಿ ಆಯ್ಕೆ ಸರ್ಕಾರ ರಚನೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಅವರ ಮಾತೆ ಅಂತಿಮ ಅಂತ ಹೇಳಿದ್ದಾರೆ. ನಾನು ಸಿಎಂ ಆಗಿದ್ದಾಗ ಪ್ರಧಾನಿ ಅಮಿತ್ ಶಾ ಬೆಂಬಲವಾಗಿ ನಿಂತಿದ್ರು ಅಂತ ಸ್ಮರಿಸಿದ್ದಾರೆ. ಇದರೊಂದಿಗೆ ಸಿಎಂ ಹುದ್ದೆಗೆ ದೇವೇಂದ್ರ ಫಡ್ನವೀಸ್ ಹಾದಿ ಸುಗಮವಾದಂತಿದೆ. ಆದರೆ ಇನ್ನೂವರೆಗೂ ಕೂಡ ಬಿಜೆಪಿಯ ಹೈಕಮಾಂಡ್ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಒಂದೆರಡು ದಿನದಲ್ಲಿ ಹೊಸ ಸಿಎಂ ಯಾರು ಅನ್ನೋದು ಗೊತ್ತಾಗುತ್ತೆ. ಡಿಸೆಂಬರ್ 2ನೇ ತಾರೀಕು ಮಹಾ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದೆ. ಈ ಮಧ್ಯೆ ಹೊಸ ಸರ್ಕಾರದಲ್ಲಿ ತಮ್ಮ ಮಗ ಶ್ರೀಕಾಂತ್ ಶಿಂಧೆನ ಡಿಸಿಎಂ ಮಾಡಬೇಕು, ತಮ್ಮನ್ನ ಮಹಾಯುತಿ ಸಂಚಾಲಕರನ್ನಾಗಿ ಮಾಡಬೇಕು ಅನ್ನುವ ಬೇಡಿಕೆಯನ್ನ ಶಿಂಧೆ ಅವರು ಇರಿಸಿದ್ದಾರೆ. ಬಿಜೆಪಿಗೆ ಗೃಹ ಸೇರಿದಂತೆ 20 ಪ್ರಮುಖ ಖಾತೆಗಳು, ಶಿವಸೇನೆಗೆ 12, ಎನ್ಸಿಪಿಗೆ 10 ಖಾತೆಗಳು ಸಿಗುವಂತಹ ಸಾಧ್ಯತೆ. ಆಲ್ ರೈಟ್, ಬಹುಜನ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಏಕನಾಥ್ ಶಿಂಧೆ ನನಗೆ ಬೇಕು ಅಂತ ಹಠ ಹಿಡಿದು ಬಿಡ್ತಾರೆ. ಉದ್ಧವ್ ಠಾಕ್ರೆ ತರ ಕೋಪ ಮಾಡ್ಕೊಂಡು ಹೊರಗೋಗ್ಬಿಡ್ತಾರೆ. ಹಾಲು ಕುಡಿಬಹುದು ಅಂತ ಬಹಳ ಜನ ಕಾಯ್ತಾ ಇದ್ರು. ಅದು ಹಂಗಾಗಿಲ್ಲ, ಆಗ್ತಾ ಇಲ್ಲ. ಅದ ಸದ್ಯಕ್ಕೆ ಮೈತ್ರಿ ಧರ್ಮ ಪಾಲನೆ ಅಂದ್ರೆ ಇದೆ ಅಲ್ಲ ಸರ್, ಇರಬೇಕು, ಅಲ್ಲಿ ಇರಬಹುದು. ಯಾಕೆಂದ್ರೆ ಲಾಜಿಕಲಿ ಯಾರದ್ದು ಏನೇ ವಾದ ಇರ್ಬೋದು. ಈಗ ಅಲ್ಲಿ ಅವ್ರಿಗೂ ಬಿಜೆಪಿ 136 ಬಂದಿದೆ ಅನ್ನೋದಿದೆ. ಅಲ್ಟಿಮೇಟ್ 34 ಎಷ್ಟೋ ಬಂದಿದೆ ಅಂತ, 8-10 ಶಾರ್ಟೇಜ್ ಅಂತ. ಅವ್ರು ನನಗೆ ಬೇಕು ಅಂತಾರೆ. ಇವರು ಫಡ್ನವೀಸು ಏಕನಾಥ್ ಶಿಂಧೆ ನನಗೆ ಬೇಕು ಅಂತಾರೆ. ಯಾರೋ ಒಬ್ರನ್ನ ಮಾಡಬೇಕು. ಹೇಗೆ ಏಕನಾಥ್ ಶಿಂಧೆ ಆದಾಗ DCM ಆಗಿ ಫಡ್ನವೀಸ್ ಬಂದ್ರು ಒಳಕ್ಕೆ, ಹಾಗೆ ಇವರು ಅದೇ ಬರಬಹುದೇನೋ. ಸೇಮ್ ಹಿಂದೆ ಏನಾಯ್ತು ಅದನ್ನ ರಿಪೀಟ್ ಮಾಡಿ ಹಂಗೆ ಕತೆ ಇದು ಅಲ್ವೇ. ಒಟ್ಟಲ್ಲಿ ಯಾರೋ ಒಬ್ರನಿಗೆ CM ಮಾಡ್ತಾರೆ, ಅಷ್ಟು ಮಾತ್ರ ನಿಜ. ಸದ್ಯದಲ್ಲೇ ಗೊತ್ತಾಗುತ್ತೆ. ನಮ್ಮಲ್ಲಿ CM ಇದ್ದಾರೆ, ಸಂಪುಟ ಇದೆ, ಬಟ್ ಅದಕ್ಕೊಂದು ಸರ್ಜರಿ ಮಾಡ್ತಾರಂತೆ. ಇಲ್ಲಿ ಈಗಾಗಲೇ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ ಶಿವಕುಮಾರ್ ಅವರು, ಅಲ್ಲಿ ಹೈಕಮಾಂಡ್ ಜೊತೆ ಮಾತಾಡ್ಬಿಟ್ಟಿದ್ದಾರಂತೆ. ಸರಿ, ನಾಳೆ ಸಿದ್ದರಾಮಯ್ಯವರು ಬೆನ್ನಿಂದನೇ ಹೊರಟೇ ಬಿಟ್ಟಿದ್ದಾರೆ. ಯಾಕೋ ಹೆಚ್ಚು ಕಡಿಮೆ ಆಗ್ತಾ ಸರಿ ಇಲ್ಲ ಅಂತ. ಈ ಮಧ್ಯೆ KPCC ಅಧ್ಯಕ್ಷರ ಬದಲಾವಣೆ ಕೂಡ ಪ್ರಸ್ತಾಪ ಆಗಿದೆಯಂತೆ. ಎಲ್ಲ ಆದರೆ ಜನವರಿನಲ್ಲಿ ಎಲ್ಲ ಆಗಬಹುದು ಅಂತ ಕೆಲವರ ಲೆಕ್ಕಾಚಾರ. ತಿಮ್ಮಾಪುರಕ್ಕೆ ಕೊಟ್ಬಿಡೋಣ, ನಾಗೇಂದ್ರನ ಒಳಗೆ ಕರ್ಕೊಂಬಿಡೋಣ, ಅವ್ರನ್ನ ಕೈ ಬಿಟ್ಬಿಡೋಣ, ಇವ್ರನ್ನ ತಗೊಂಬಿಡೋಣ ಅಂತ ಈ ಡಿಸ್ಕಷನ್ ಎಂದಿನಂತೆ ಊಹಾಪೋಹಗಳ ಆಧಾರದಲ್ಲಿ ಅವರವರಿಗೆ ತೋಚಿದಂತೆ ನಡ್ಕೊಂಡು ಹೋಗ್ತಿದೆ. ಒಟ್ಟಲ್ಲಿ ಈಗ ಅದು ಏನಾಗುತ್ತೋ ಗೊತ್ತಿಲ್ಲ, ಏನೋ ಒಂದಂತೂ ಆಗತ್ತೆ. ಕಾಂಗ್ರೆಸ್ ಈಸ್ ನೋನ್ ಫಾರ್ ಸ್ಯಾಕ್ರಿಫೈಸ್. ತ್ಯಾಗಕ್ಕಿಂತ ದೊಡ್ಡ ಇದು ಯಾವುದಿದೆ? ತ್ಯಾಗ ಅನ್ನೋದು ವಿಷಯ ಅಗಾಧವಾದಂಥ ವಿಷಯ ಅಲ್ವ. ತ್ಯಾಗದ ಡೆಫಿನೇಷನ್ ಇಡ್ತಾ ಇದ್ದೀನಿ, ಅದು ಯಾರಿಗೆ ಬೇಕಾದ್ರೂ ಅನ್ವಯಿಸ್ಬೋದು. ಅದು ಸದ್ಯಕ್ಕೆ ಆ ವಿಷಯಗಳು ಇಲ್ವಲ್ಲ ಪಕ್ಷದ ಮುಂದೆ, ಆ ಪ್ರಶ್ನೆ ಬಂದೇ ಇಲ್ವಲ್ಲ. ಏನು ಸದ್ಯಕ್ಕೆ ಡೆವಲಪ್ಮೆಂಟ್ ಏನಿಲ್ಲ. 2 ವರ್ಷ ಒಂದು ಅವಧಿ ಆದ್ಮೇಲೆ ನಂತರ ಒಂದು ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೇದೇ ತಾನೇ. ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಅದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಗೊತ್ತಿಲ್ಲಪ್ಪ ನನಗೆ, ಅವರು ಅಧ್ಯಕ್ಷರಿದ್ದಾರೆ ಏನು. ಸರಿ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಮ್ಮ ಹತ್ರ ಹೇಳ್ತಿಲ್ವೋ ಓಕೆ. ಬಟ್ ತ್ಯಾಗದ ಪ್ರಶ್ನೆ ಬಂದಿರೋದ್ರಿಂದ ಮೊದಲು ಮಾದೇವಪ್ಪನವ್ರಿಗೆ ಹೇಳಬೇಕು, ತ್ಯಾಗ ಮಾಡಿ. ಯುವ ದಲಿತ ಮುಖಂಡರುಗಳ ಮುಂದಕ್ಕೆ ಬರಲಿ, ನೀವು ತ್ಯಾಗ ಮಾಡಿ ಬಿಟ್ಕೊಟ್ಬಿಡಿಪ್ಪ ಅಂತ ಇವ್ರಿಗೆ ಹೇಳ್ಬೇಕು ಫಸ್ಟ್. ಅವರಿಂದ ಆಗ್ಬಾರ್ದು, ಬೇರೆಯವರಿಂದ ಆದ್ರೆ ಅದಾಗಲ್ಲ. ನೀವು ಹೇಳಿ, ಚಿಕ್ಕ ಹುಡುಗರು ಬರಲಿ ಬಿಡಿ ಅಪ್ಪ ಅಮ್ಮ ಸಮುದಾಯದಿಂದ, ಅದ್ಯಾಕೆ ನೀವೇ ಇರಬೇಕು ಪರ್ಮನೆಂಟ್ ಆಗಿ? ಹಂಗಾರೆ ನೋಡೋಣ, ತ್ಯಾಗ ಅಲ್ಲಿಂದನೇ ಶುರುವಾಗ್ಲಪ್ಪ. ನೀವೇ ಮಾದರಿ. ತ್ಯಾಗದ ಅರ್ಥ ನನ್ನ ಪ್ರಕಾರ ಇದಪ್ಪ. ಏನಂತೀರಿ? ಎಸ್.